ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ. ಸೊ ಬಹಳ ಜನ ವಿದ್ಯಾರ್ಥಿಗಳಿಗೆ ಒಂದು ಕ್ಯೂರಿಯಾಸಿಟಿ ಇದೆ. ಸೊ MCC ಆಲ್ ಇಂಡಿಯಾ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗಬಹುದು? ಸೊ ಗೊತ್ತಿರಲಿ, MCC ಅವರು ಅಂದರೆ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿಯವರು ಆಲ್ರೆಡಿ ತಮ್ಮ ಪ್ರೊಸೆಸ್ಸನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಅಂತಂದರೆ ಜುಲೈ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಿನಲ್ಲಿ ನಿಮಗೆ ಒಂದು ಶೆಡ್ಯೂಲನ್ನು ರಿಲೀಸ್ ಮಾಡುವಂಥ ಚಾನ್ಸಸ್ಗಳು ಕೂಡ ಇದೆ. ಸೊ ನೀವು ಮಾಡಬೇಕಾಗಿರೋದೇನು, ದಿವಸಕ್ಕೆ ಒಂದು ಸಾರಿ mcc.nic.in ಇಲ್ಲೇನು ಕಾಣಿಸ್ತಾ ಇದೆ ಈ ವೆಬ್ಸೈಟಿಗೆ ಭೇಟಿ ಕೊಡ್ತಾ ಇರಿ. ಇದೇ ವೆಬ್ಸೈಟ್ನಲ್ಲಿ ನಿಮಗೆ ಆಲ್ ಇಂಡಿಯಾ ಲೆವೆಲ್ ಕೋಟಾ ಕೌನ್ಸಿಲಿಂಗ್ ಆಗುವಂಥದ್ದು. ಸೊ ಬಹಳ ಜನ ವಿದ್ಯಾರ್ಥಿಗಳು ಈಗಲೂ ಕೂಡ ಕೇಳ್ತಾ ಇದ್ದಾರೆ, ಸರ್ ಈ ವರ್ಷ ಏನಾದರೂ ಸ್ಟೇಟ್ ಕೋಟಾ ಆಲ್ ಇಂಡಿಯಾ ಕೋಟಾ ಜೊತೆಗೆ ನಡೀತದ ಅಂತೇಳಿ. ಸೊ ಈ ವರ್ಷ ನಡೆಯೋದಿಲ್ಲ, ಮುಂದಿನ ವರ್ಷದಿಂದ ನಡೆಯುವಂಥ ಚಾನ್ಸಸ್ಗಳಿವೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಆಲ್ರೆಡಿ ತಮಿಳುನಾಡವರು ಸ್ಟಾರ್ಟ್ ಮಾಡಿದ್ದಾರೆ, ಕೇರಳದಲ್ಲೂ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಒಂದೊಂದು ರಾಜ್ಯ ಸ್ಟಾರ್ಟ್ ಮಾಡಿದೆ ಅಂತ ಅಂದಮೇಲೆ ಕೆಲವೊಂದಷ್ಟು ರಾಜ್ಯಗಳನ್ನು ಮಾತ್ರ ನಾವು ಆಲ್ ಇಂಡಿಯಾ ಲೆವೆಲಲ್ಲಿ ತೊಗೊಂಡು ಕೆಲವು ರಾಜ್ಯಗಳನ್ನು ಅವರಿಗೆ ಬಿಡೋದಕ್ಕೆ ಬರೋದಿಲ್ಲ. MCC ಅವರು ನನಗನ್ಸೋ ಪ್ರಕಾರ ನೆಕ್ಸ್ಟ್ ಇಯರಿಂದ NMC ಅವರು MCC ಥ್ರೂ ಆಗಿರ್ಬೋದು ಅಥವಾ ಬೇರೆ ಏಜೆನ್ಸಿ ಥ್ರೂ ಆಗಿರ್ಬೋದು ಒಂದು ಕಾಮನ್ ಕೌನ್ಸಿಲಿಂಗನ್ನು ಮಾಡ್ತಾರೆ. ಸೊ ಇದರ ಬಗ್ಗೆ ಪೇಪರ್ನಲ್ಲೂ ಕೂಡ ಆರ್ಟಿಕಲ್ಸ್ಗಳು ಬಂದಿದೆ. ಅದನ್ನು ಓದಿಕೊಂಡು ವಿದ್ಯಾರ್ಥಿಗಳು, ಪೇರೆಂಟ್ಸ್ಗಳು ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಫೈನಲ್ ಆಗಿ ನೆನ್ಪಿಟ್ಕೊಳ್ಳಿ, ನೀವು ಅದು ಆಲ್ ಇಂಡಿಯಾ ಲೆವೆಲ್ ಕೌನ್ಸಿಲಿಂಗ್ ಆಗಿರ್ಬೋದು, ಅಂದರೆ ಸ್ಟೇಟ್ ಲೆವೆಲ್ ಕೌನ್ಸಿಲ್ ಆಗಿರ್ಬೋದು ಅಥವಾ ಕಾಮನ್ ಕೌನ್ಸಿಲಿಂಗ್ ಆಗಿರ್ಬೋದು, ನಿಮಗೆ ನಿಮ್ಮ ರ್ಯಾಂಕಿಗೆ ತಕ್ಕನಾಗೆ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಂಡ್ರಿ, ಕಾಲೇಜ್ ಲಿಸ್ಟನ್ನು ಹಾಕಿದ್ರಿ ಅಂತಂದರೆ ಸೊ ಲಾಸ್ಟ್ ಇಯರ್ ಕಟ್ ಆಫ್ ಅನ್ನು ಸ್ವಲ್ಪ ನೋಡಿಕೊಂಡು ನಿಮಗೆ ಸೀಟ್ ಸಿಗ್ತದೆ, ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಕಾಮನ್ ಕೌನ್ಸಿಲಿಂಗ್ ಮಾಡಿದ ತಕ್ಷಣ ಬೇರೆ ರಾಜ್ಯದ ವಿದ್ಯಾರ್ಥಿಗಳು ನಮ್ಮ 85% ಒಳಗೆ ಬಂದುಬಿಡ್ತಾರೆ, ಯಾವುದೇ ಡೌಟನ್ನು ಇಟ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನಮ್ಮ ರಾಜ್ಯದ 85% ವಿದ್ಯಾರ್ಥಿಗಳಿಗೆ 85% ಏನು ಸಿಗಬೇಕು ಅದು ಸಿಗ್ತದೆ. ಸೊ 15% ಏನು ಆಲ್ ಇಂಡಿಯಾ ಲೆವೆಲ್ಲು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಅದು ಮಾಡೇ ಮಾಡ್ತಾರೆ. ಕಾಮನ್ ಕೌನ್ಸಿಲಿಂಗ್ ಆದರೂ ಕೂಡ ಈ ವರ್ಷ ಆಗುವಂಥ ಚಾನ್ಸಸ್ ಇಲ್ಲ. ಆದರೂ ಕೂಡ ಯಾರೂ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆನೇ ಇಲ್ಲ ಇದರಲ್ಲಿ, ಗೊತ್ತಿರಲಿ. ಸೊ ಯಾಕಂದರೆ ನಿಮಗೆ ಸಿಗಬೇಕಾದಂತಹ ನ್ಯಾಯ ಸಿಗ್ತದೆ. ಈಗ 300 ಮಾರ್ಕ್ಸ್ ಬಿದ್ದಿದೆ, ನನಗೆ ಒಳ್ಳೆ ಸೀಟ್ ಸಿಗಬೇಕು ಅಂದರೆ ಅದು ಎಲ್ಲಿ ಹೋದರೂ ಸಿಗೋದಿಲ್ಲ ನಿಮಗೆ. ಇಫ್ ಯು ಸ್ಕೋರ್ಡ್ 550, 600 ದೆನ್ ಆಲ್ ಇಂಡಿಯಾ ಲೆವೆಲ್ ಹುಡುಗರು ನಿಮ್ಮ ಜೊತೆ ಕಂಪೇರ್ ಮಾಡ್ತಾರೆ ಅಂತಂದರೆ ಇಲ್ಲವೇ ಇಲ್ಲ. 85% ನೀವೇ ಇರ್ತೀರಿ ಅನ್ನೋದು ಗೊತ್ತಿರಲಿ, ಅಂದರೆ ಕರ್ನಾಟಕದ ವಿದ್ಯಾರ್ಥಿಗಳೇ ಇರ್ತೀರಿ. ಸೊ mcc.nic.in ವೆಬ್ಸೈಟಿಗೆ ಹೋಗ್ಬಿಟ್ಟು ಇಲ್ಲಿ UG ಮೆಡಿಕಲ್ ಕೌನ್ಸಿಲಿಂಗನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ಕ್ಲಿಕ್ ಮಾಡಿದರೆ ನಾನು ನಿಮಗೆ ಯಾಕೆ ಈಗ ಪ್ರೊಸೆಸ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಂತಂದರೆ, ನೋಟಿಸ್ ಫಾರ್ UG 2023 ರಿಸಲ್ಟ್ ಕಲೆಕ್ಷನ್ ಅಂತೇಳಿ ಒಂದು ನೋಟಿಫಿಕೇಶನನ್ನು ಕೊಟ್ಟಿರುವಂಥದ್ದು. ಸೊ ನೋಡಿ, ಈ ಒಂದು ನೋಟಿಫಿಕೇಶನ್ ಏನು ಹೇಳ್ತದೆ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಇದು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿದ್ದಲ್ಲ, ಇದರಲ್ಲಿ ವಿದ್ಯಾರ್ಥಿಗಳು ವರಿ ಮಾಡ್ಕೊಳ್ಳೋ ಅಂಥದ್ದು ಇಲ್ಲ. ಸೊ ಇದು ಸ್ಟೇಟ್ ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನ್ದವರಿಗೆ, ವೈಸ್ ಚಾನ್ಸಲರ್ಗಳಿಗೆ, ಸೆಕ್ರೆಟರೀಸ್ಗಳಿಗೆ ಮೆಡಿಕಲ್ ಕೌನ್ಸಿಲಿಂಗಿಂದ ಅಂದರೆ NMC ಅವರ ಕಡೆಯಿಂದ ಬಂದಿರುವಂಥ ಒಂದು ನೋಟಿಫಿಕೇಶನ್ ಅಷ್ಟೇ, ಅದನ್ನು ಇಲ್ಲಿ ರಿಲೀಸ್ ಮಾಡಿದ್ದಾರೆ. ಸೊ ಆಲ್ರೆಡಿ ನಿಮಗೆ ಗೊತ್ತಿದೆ, NEET 2023 ರಿಸಲ್ಟ್ ಅನೌನ್ಸ್ ಆಗಿದೆ. ರಿಸಲ್ಟ್ ಅನೌನ್ಸ್ ಆದಮೇಲೆ NTA ಎಲ್ಲ ಸ್ಟೇಟಿನ ರಿಸಲ್ಟನ್ನು ಸಪರೇಟ್ ಮಾಡಿರ್ತಾರೆ. ಸಪರೇಟ್ ಮಾಡಿಬಿಟ್ಟು ಒಂದು ಎನ್ಕ್ರಿಪ್ಟ್ ಹಾರ್ಡ್ ಡ್ರೈವಲ್ಲಿ ಅದನ್ನು ಹಾಕಿರ್ತಾರೆ, ಗೊತ್ತಿರಲಿ. ಅಂದರೆ ಒಂದು ಹಾರ್ಡ್ ಡಿಸ್ಕಲ್ಲಿ ಅದನ್ನು ಹಾಕಿರ್ತಾರೆ. ಸೊ ಈ ಹಾರ್ಡ್ ಡಿಸ್ಕನ್ನು ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದ ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನ್ದವರು ತಮ್ಮ ಒಬ್ಬ ರಿಪ್ರೆಸೆಂಟೇಟಿವನ್ನು ಡೆಲ್ಲಿಯಲ್ಲಿ ಇರುವಂಥ ಆಫೀಸ್ಗೆ ಕಳಿಸ್ಕೊಡ್ಬೇಕು. ಆ ಒಂದು ರಿಸಲ್ಟ್ ಹಾರ್ಡ್ ಡ್ರೈವನ್ನು ತೆಗೆದುಕೊಂಡು ಅವರು ಕರ್ನಾಟಕಕ್ಕೆ ಬರ್ತಾರೆ. ಅವರು ಕರ್ನಾಟಕಕ್ಕೆ ಬಂದುಬಿಟ್ಟು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರಿಗೆ ಆ ಒಂದು ಡ್ರೈವನ್ನು ಕೊಡ್ತಾರೋ ಅಥವಾ ಅದರಲ್ಲಿರುವಂಥ ಇನ್ಫಾರ್ಮೇಷನ್ ಕೊಡ್ತಾರೆ, ಏನೋ ಒಂದು ಕೊಟ್ಟುಬಿಟ್ಟು ಸೊ ಕೌನ್ಸಿಲಿಂಗನ್ನು ಸ್ಟಾರ್ಟ್ ಮಾಡೋದಕ್ಕೆ ಗ್ರೀನ್ ಸಿಗ್ನಲನ್ನು ಕೊಡ್ತಾರೆ. ಅವರು ಕೊಟ್ಟ ಮೇಲೆ KE ಅವರು ತಮ್ಮ ಪ್ರೊಸೀಜರ್ಸ್ಗಳನ್ನು ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಸೊ ಅದಕ್ಕೆ ಇಲ್ಲಿ ಇನ್ಫಾರ್ಮೇಷನ್ ಏನು ಮಾಡಿದ್ದಾರೆ ಅಂತಂದರೆ, NMC ಅವರ ಕಡೆಯಿಂದ ನೀವೇ ಏನು ಹೇಳಿದ್ದಾರೆ, ಸೊ ಇಟ್ ಈಸ್ ಫಾರ್ ದ ಇನ್ಫಾರ್ಮೇಷನ್ ದಟ್ ಆಲ್ ಸ್ಟೇಟ್ಸ್ UTs DMEs ದಟ್ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಆಫ್ DGHS ಹ್ಯಾಸ್ ರಿಸೀವ್ಡ್ ದ ರಿಸಲ್ಟ್ ಹಾರ್ಡ್ ಡ್ರೈವ್ ಆಫ್ NEET UG ಫ್ರಮ್ NTA. ಅಂದರೆ DGHS ಅವರು NTA ಅವರ ಕಡೆಯಿಂದ NEET ರಿಸಲ್ಟನ್ನು ತೆಗೆದುಕೊಂಡಿದ್ದಾರೆ. ಸೊ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಡಿಸ್ಟ್ರಿಬ್ಯೂಟ್ ಮಾಡಿದ ಮೇಲೆ ಈಗ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದೇನಂತಂದರೆ, ಬೇರೆ ಬೇರೆ ರಾಜ್ಯದ ರಿಪ್ರೆಸೆಂಟೇಟಿವ್ಸ್ಗಳು ಬಂದು ಆ ಹಾರ್ಡ್ ಡಿಸ್ಕನ್ನು ತೆಗೆದುಕೊಂಡು ಹೋಗಿ. ನೀವು ಹೇಳ್ಬೋದು, ಸರ್ ಹಾಗಾದರೆ ಇಷ್ಟೆಲ್ಲ ಯಾಕೆ ಮಾಡಬೇಕು, ಮೇಲ್ ಮಾಡ್ಬೋದಿತ್ತಲ್ಲ ಅವರಿಗೆ ಅಂಥೇಳಿ. ಮೇಲ್ ಮಾಡ್ಬೋದು, ಇವನ್ನೆಲ್ಲ ಮಾಡ್ಬೋದು. ಬಟ್
NMC ಅವರ ಕಡೆಯಿಂದ ಅಥವಾ DGHS ಅವರ ಕಡೆಯಿಂದ ಏನು ಇದೆ ಅಂತಂದ್ರೆ, ಈ ಒಂದು ರಿಸಲ್ಟ್ ಎಲ್ಲೂ ಕೂಡ ಔಟ್ ಆಗಬಾರ್ದು, ಇದು ಯಾವುದೇ ರೀತಿಯಲ್ಲಿ ಚೀಟ್ ಮಾಡೋದಕ್ಕೆ ಸಾಧ್ಯ ಆಗಬಾರ್ದು ಅನ್ನೋದಕ್ಕೆ. ಇಲ್ಲಾಂದ್ರೆ ಯಾವುದೋ ಒಂದು ಡೌನ್ಲೋಡಿಂಗ್ ಲಿಂಕ್ ಕೊಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದಿತ್ತು. ಬಟ್ ಹಾಗೆ ಮಾಡೋದಿಲ್ಲ. ಜನರಲಿ ಯಾವುದೋ ಒಬ್ಬ ರಿಪ್ರೆಸೆಂಟೇಟಿವ್ ಬಂದು ಅದನ್ನು ಸುರಕ್ಷಿತವಾಗಿ ಸೇಫ್ ಆಗಿ ರಿಸಲ್ಟ್ ಹಾರ್ಡ್ ಡ್ರೈವ್ ಅನ್ನು ತೆಗೆದುಕೊಂಡು ಕರ್ನಾಟಕಕ್ಕೆ ಬರಬೇಕು, ಅಂದರೆ ಅವರವ್ರ ರಾಜ್ಯಕ್ಕೆ ಬರಬೇಕು. ಸೊ ಅದು ಮಂಡೇ ಟು ಫ್ರೈಡೆ ಬಿಟ್ವೀನ್ 10:30 to 5 PM ಅಂತ ಇದೆ. ಸೊ ಇಷ್ಟರೊಳಗೆ ತೆಗೆದುಕೊಂಡು ಹೋಗಬೇಕು. ಅದು ಯಾವಾಗ ಲಾಸ್ಟ್ ಡೇಟನ್ನು ಕೊಟ್ಟಿಲ್ಲ. 20ನೇ ತಾರೀಕಿಗೆ ರಿಸಲ್ಟನ್ನು ಇವರು ತೆಗೆದುಕೊಂಡಿರೋದು NTA ಕಡೆಯಿಂದ. ಇನ್ನು ಮುಂದೆ ಲಾಸ್ಟ್ ಡೇಟನ್ನು ಇವರು ಕೊಟ್ಟಿಲ್ಲ. ಸೊ ಅಂದರೆ ಆಲ್ಮೋಸ್ಟ್ ಇನ್ನು 1 ವೀಕ್ ಈ ಒಂದು ಪ್ರೊಸೆಸ್ ಆಗ್ತದೆ. ಅದಾದಮೇಲೆ ಜುಲೈ 2nd ವೀಕಲ್ಲಿ ನನಗನ್ಸೋ ಪ್ರಕಾರ MCC ಅವರು ತಮ್ಮ ಒಂದು ಶೆಡ್ಯೂಲ್ನ ರಿಲೀಸ್ ಮಾಡ್ತಾರೆ. ಅದರ ಜೊತೆಗೆ KE ಅವರು ಕೂಡ ತಮ್ಮ ಶೆಡ್ಯೂಲ್ನ ರಿಲೀಸ್ ಮಾಡ್ತಾರೆ. ಡೆಫಿನೆಟ್ ಆಗಿ ಪ್ಯಾರಲಲ್ ಕೌನ್ಸಿಲಿಂಗ್ ನಡಿಬೇಕು ಅಂತಾನೆ ಅನ್ಕೊಳ್ತಾರೆ MCC ಅವರು. ಸ್ವಲ್ಪ ಡಿಲೇ ಕರ್ನಾಟಕದಿಂದ ಕಡೆಯಿಂದ ಆಗಬಹುದು. ಯಾಕಂದ್ರೆ KE ಅವರ ಕಡೆಯಿಂದ ಏನು ಪ್ರೊಸೀಜರ್ ಇದೆ ಇದು ಸಿಂಪಲ್ ಆಗಿಲ್ಲ. ಅಟ್ಲೀಸ್ಟ್ ನೀಟ್ ರಿಜಿಸ್ಟ್ರೇಷನ್ ಆದರೂ ಈಗ ಸ್ಟಾರ್ಟ್ ಮಾಡಬಹುದಾಗಿತ್ತು ವಿದ್ಯಾರ್ಥಿಗಳಿಗೆ. ಅಂದರೆ ಪ್ರಿಕಾಷನ್ಸ್ ಆಗಿ ಅಟ್ಲೀಸ್ಟ್ ಅಂದರೆ ಬಹಳ ಟೈಮನ್ನು ಕೊಡ್ತಾ ಹೋಗ್ತಾರೆ ತಪ್ಪು ಮಾಡೋರಿಗೆ. ಅದಕ್ಕೆ ನೀಟ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡಿದ್ದಿದ್ರೆ ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿರ್ಬೋದು, ಇವನ್ನೆಲ್ಲ ಜುಲೈ 15 ಆದಮೇಲೆ ಸ್ಟಾರ್ಟ್ ಮಾಡಿದರೆ ಅಟ್ಲೀಸ್ಟ್ ವಿದಿನ್ 1 ವೀಕ್ ಶೆಡ್ಯೂಲನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ಇದು ನನ್ನ ಸಜೆಷನ್ ಅಷ್ಟೇ. ನೋಡೋಣಂತೆ ಅವ್ರ ತಲೆಯಲ್ಲಿ ಏನಿದೆ ಗೊತ್ತಿಲ್ಲ. ಬಟ್ ಒಂದು ಪಾಯಿಂಟ್ ಮಾತ್ರ ಬಹಳ ಕ್ಲಿಯರು. MCC ಅವರ ವೆಬ್ಸೈಟಿನಲ್ಲಿ ಈ ವರ್ಷದ ಆಲ್ ಇಂಡಿಯಾ ಲೆವೆಲ್ ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟಂಥ ಕೆಲಸಗಳು ಶುರುವಾಗಿವೆ. ನೀವು UG ಮೆಡಿಕಲ್ ಕೌನ್ಸಿಲಿಂಗ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಕಾಣಿಸ್ತದೆ ನಿಮಗೆ. ಇದರಲ್ಲಿ UG ಕೌನ್ಸಿಲಿಂಗ್ ಶೆಡ್ಯೂಲ್ 2022 ಕಾಣಿಸ್ತದೆ, ಇನ್ಫಾರ್ಮೇಷನ್ ಬುಲೆಟಿನ್ ಕಾಣಿಸ್ತದೆ. ಇದನ್ನೆಲ್ಲ ಒಂದ್ಸಲ ಓದ್ಕೊಂಡಿರಿ ಫ್ರೀ ಇದ್ದಾಗ, ರೈಟ್? ಸೊ ಇದರ ಜೊತೆಗೆ ನಿಮಗೇನಾದರೂ ಲಾಸ್ಟ್ ಇಯರಿಗೆ ಸಂಬಂಧಪಟ್ಟಂತಹ ಕಟ್ ಆಫ್ ಅಥವಾ ಸೀಟ್ ಮೆಟ್ರಿಕ್ಸ್ ಬೇಕು ಅಂದರೆ ಇಲ್ಲಿ ಆರ್ಚ್ಯೂಸ್ ಅಂತ ಇದೆ. ನೀವು ಕೆಳಗಡೆ ಬಂದಾಗ ಆರ್ಚ್ಯೂಸ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ 2022ದಲ್ಲಿ ಆಗಿರುವಂಥ ಎಲ್ಲ PDF ನಿಮಗೆ ಕಾಣಿಸ್ತದೆ. ಸೀಟ್ ಮೆಟ್ರಿಕ್ಸ್ ಆಗಿರ್ಬೋದು, ರೌಂಡ್ 1 ಕಟ್ ಆಫ್, ರೌಂಡ್ 2 ಕಟ್ ಆಫ್, ಮಾಪಪ್ ಕಟ್ ಆಫ್, ಇವೆಲ್ಲದೂ ಕೂಡ ಕಾಣಿಸ್ತದೆ. ನೀವು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಜೊತೆಗೆ 2021, 2019 ಯಾವ ವರ್ಷದ ಬೇಕಾದರೂ ಕಾಣಿಸ್ತದೆ. ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು, ರೈಟ್? ಸೊ ಇದಿಷ್ಟು ಆಲ್ ಇಂಡಿಯಾ ಲೆವೆಲ್ ಕೌನ್ಸಿಲಿಂಗ್ ಬಗ್ಗೆ. ಆದಷ್ಟು ಬೇಗ ಸ್ಟಾರ್ಟ್ ಆಗ್ತದೆ, ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ಸ್ಟಾರ್ಟ್ ಆದ ತಕ್ಷಣ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.